ಚಕ್ರಬಿಂಬದ ತುಂಬಿದ ಸಭೆಯಲ್ಲಿ ಬಂಡೆ ಕೂಗಿ ಕೂಗಿ ಕುಲಕ್ಷೇತ್ರವನ್ನು ಪ್ರಾರಂಭಿಸಿರಬಹುದ ನಮ್ಮ ಹರಮರ ಹಾಲಲ್ಲ ಆಚರಣೆ ಇದರೆ ನೋಡ. ಇವಾಗ ಮುಖವು ಎಷ್ಟು ಆಚಾರ ನೋಡ. ಹೌದು ದೇವ. ಇವ ನಮ್ಮ ಎತ್ತ ತಾಯಿಯೋ ಎತ್ತ ಸತ್ಯವಂತಳ ತುಂಬಿದ ಸಭೆಯಲ್ಲಿ ಬಂಡೆ ಕೂತು ನಮ್ಮ ಎತ್ತ ತಾಯಿಯೋ ಎತ್ತ ಸತ್ಯವಂತಳ ತುಂಬಿದ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ಇವನನ್ನ ಸೂತಪುತ್ರನನ್ನ ಕರೆದಾಗ ದುರ್ಯೋಧನನ ಪುತ್ರನನ್ನು ಹೇಳ ಪಾರ್ಥನಗುಂಡವನ್ನು ಚಂಡಾಟವನಂತ ಪಡ ತಕ್ಕಿನ ಎನ್ನುವ ಹಿಡಿಯುವ ಅಲಲಲಲಲ ಕಪ್ಪಲಿಗಳಪ್ಪ ಕಟ್ಟಲು ಇವನೇ ನೋಡು. ಹೌದು ದೇವ. ಮಣ್ಣಿಗೆ ಸಿಗೋಣ ಭಸ್ಮವನ್ನು ಧರಿಸಿ ಸಕಲ ಜೀವಿಗಳಿಗೆ ಪಾವನವನ್ನು ಧರಿಸಿ ಗುರು ಮಾರ್ಕಂಡೆಯನ್ನ ಪ್ರಾಣವನ್ನು ತೆಗೆಯಲು ಬಂದಾಗ ಗದಿಯಂ ಬಿಡದ ಕಾಲ ಯಮನಿಂದ ಸೈನ್ಯ ಸಮೂಹದ ಮೇಲೆ ತಾಳೆ ತಂಬದಂತೆ ಅತಿ ಎತ್ತರವಾಗಿ ಕಾಣುತ್ತಿರುವ ಸೈನ್ಯವನಿವನೇ ನೋಡು. ಅತಿ ವಿಸ್ತಾರ ಅತಿ ಗಾಂಭೀರ್ಯವಾದ ಚಕ್ರಬಿಂಬದ ಕೋಟೆ ಹೇಳಿದ ಪೊಕ್ಕ ಸಡದ ಕಾತಿಯನ್ನು ಮುರಿದ ಅವನ ಪೊಕ್ಕ ತುಡಿಗೆ ಗೊಳಪನ ಪಡವೆಯಂ ಪಡವೆದ ಕಡೆಯೆದ್ದರ ಕಡೆಗಲೆಯಾದ ಪಡದ ಮಾತಿಯನ್ನು ಬಂದಿ ಎಂಬುದಕ್ಕೆ ಸಂಶಯವಲ್ಲ. ಹೌದು ದೇವ. ಕರ್ಣ ದ್ರೋಣಾದಿಗಳ ಹೆದೆಯನ್ನು ಚೆಲ್ಲಂದ ಒಂದು ಚಕ್ರಬಿಂಬದೊಳಗೆ ರಥವನ್ನು ಒಡಿ ಸೌಲಭ್ಯ ಜನಕನ ಪೆಟ್ಟಿನ ಹತ್ತಕ್ಕೆ ಬಂದವ ನಿನ್ನಂದಾಗುವುದೇನ? ನಮ್ಮ ಜನಕನಿಗೆ ಇಂದಿನ ಯುದ್ಧದಲ್ಲಿ ಅನುಕೂಲವಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಗೆ ಸಂಚಕಾರವನ್ನು ಕೊಡುವುದಕ್ಕೆ ನಾನೇ ಬಂದಿರುವನು. ಸುಮ್ಮನವಾಗ ಬಾಳಿರಾಲ ನಿಮ್ಮ ದೊಡ್ಡಪ್ಪನಾದ ತಿಂಡಿ ಭಾಗನಾದ ಭೀಮನ ಮಾತ್ರ ಮತ್ತ ಮಗರೆಳ ಕೇಸರಿಯ ಮುಂದೆ ಸುನಕನ ತನ್ನ ಶಕ್ತಿಯನ್ನು ಹೊಗಳಿಕೊಂಡಂತೆ ನಿನ್ನಂತ ಹಲಪನನ್ನು ಕೊಲ್ಲುವುದಕ್ಕೆ ನಾನೇ ಬಂದಿರುವನು. ಸ್ವಲ್ಪ ತಾಳಂತೂ ಸುವರ್ಣಿಗೆ ಗೋಡ ಮನೆ ಸ್ವಲ್ಪ ದಾಳಿಯನ್ನ ಒದಕ್ಕೆ ದಾರಿಕೆಯಗೊಳ್ಳರ ಮನವೊಳಗಿರುವ ಕೈ ಮುದ್ದವಲ್ಲವೋ ಬಾಲಕ. ಕೈ ಮುದ್ದೆ ಏಟು ಕರಗ ಅಥವಾ ಕರಗುದ್ದಿನ ಪೆಟ್ಟು